ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ನೀವು ಎಷ್ಟೇ ಪತ್ತೆ ಮಾಡ್ತಾಯಿದ್ರು, ಟ್ಯಾಬ್ಲೆಟ್ ತೊಗೊತಾಯಿದ್ರು, ಊಟ ಆದಮೇಲೆ ನೀವು ಶುಗರ್ ಚೆಕ್ ಮಾಡಿದ್ರೆ 200ಕ್ಕಿಂತ ಜಾಸ್ತಿನೇ ಇರುತ್ತಾ? ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಏನಪ್ಪ ಈ ಜೀವನ, ಬರೀ ಸುಸ್ತು, ಮೈಯಲ್ಲಿ ಶಕ್ತಿನೇ ಇಲ್ಲ ಅಂತ ಬೇಜಾರಾಗಿದ್ದೀರಾ? ಒಂದು ವಿಷಯನ ನೆನಪಿಡಿ, ಡಯಾಬಿಟೀಸ್ ಅಥವಾ ಶುಗರ್ ಕಾಯಿಲೆ ಇದೆ ಅಂದ ತಕ್ಷಣ ನೀವು ವೀಕ್ ಆಗಬೇಕು ಅಂತೇನಿಲ್ಲ. ಇವತ್ತಿನ ವಿಡಿಯೋನಲ್ಲಿ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ನಲ್ಲಿಡೋಕ್ಕೆ ಮತ್ತು ನಿಮ್ಮ ದೇಹದಲ್ಲಿ ಹೊಸ ಎನರ್ಜಿ ತುಂಬೋಕ್ಕೆ ನಾನು 4 ಸಿಂಪಲ್ ಆದರೆ ತುಂಬಾ ಪವರ್ಫುಲ್ ಆದ ಟಿಪ್ಸ್ನ ಕೊಡ್ತಾ ಇದ್ದೀನಿ. ಅದರಲ್ಲೂ ಕೊನೆ ಟಿಪ್ ಅಂತೂ ತುಂಬಾ ಮ್ಯಾಜಿಕ್ ಥರ ನಿಮಗೆ ಕೆಲಸ ಮಾಡುತ್ತೆ. ಸೊ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ನೋಡಿ. ನಾರಿನಂಶ ಇರೋ ಆಹಾರಕ್ಕೆ ತುಂಬಾ ಮಹತ್ವವನ್ನು ಕೊಡಿ. ದಯವಿಟ್ಟು ಬಿಳಿ ಅನ್ನ ಮತ್ತು ಮೈದಾದಿಂದ ಮಾಡಿದ ತಿನಿಸುಗಳಿಗೆ ಗುಡ್ ಬೈ ಹೇಳ್ಬಿಡಿ. ಯಾಕೆಂದರೆ ಇವು ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗುತ್ತೆ. ನಿಮ್ಮ ಶುಗರ್ ಲೆವೆಲ್ಸನ್ನು ಇವು ರಾಕೆಟ್ ಸ್ಪೀಡ್ನಲ್ಲಿ ಏರಿಸ್ಬಿಡುತ್ತೆ. ಇದರ ಬದಲಿಗೆ ನೀವು ಏನು ತಿನ್ನಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬ್ರೇಕ್ಫಾಸ್ಟ್ ಮತ್ತು ಊಟದಲ್ಲಿ ನೀವು ಸಿರಿಧಾನ್ಯ ಹಾಗೆಯೇ ಕೆಂಪಕ್ಕಿ ಅನ್ನನ ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸಿರಿಧಾನ್ಯ ಅಂದರೆ ರಾಗಿ, ನವಣೆ, ಸಾಮೆ ಇತ್ಯಾದಿ. ಇಂತಹದನ್ನು ತಿಂದಾಗ ಏನಾಗುತ್ತೆ ಅಂದರೆ, ನಾವು ತಿಂದಾಗ ನಮ್ಮ ಹೊಟ್ಟೆಯಲ್ಲಿ ನಿಧಾನವಾಗಿ ಇವು ಜೀರ್ಣ ಆಗುತ್ತೆ. ಹಾಗಾಗಿ ಊಟ ಆದ ತಕ್ಷಣ ಇವು ಶುಗರ್ ಒಮ್ಮೆಲೆ ಹೆಚ್ಚಾಗದಂತೆ ಕಂಟ್ರೋಲ್ನಲ್ಲಿ ಇಡುತ್ತೆ. ಶುಗರ್ ಪೇಷಂಟ್ಗಳಿಗೆ ಕಾಡೋ ಅತಿ ದೊಡ್ಡ ಸಮಸ್ಯೆ ಅಂದರೆ ಸುಸ್ತು ಅಥವಾ ವೀಕ್ನೆಸ್. ಈ ಸುಸ್ತನ್ನು ನೀವು ಓಡಿಸ್ಬೇಕು ಅಂದರೆ ನಿಮಗೆ ಪ್ರೋಟೀನ್ ಅಂಶ ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೆ ನೀವು ಡೈಲಿ ಆಹಾರದಲ್ಲಿ ಈ 2 ನೀವು ಸೇರಿಸ್ಕೊಳ್ಳಿ. ಮೊಟ್ಟೆ ನಿಮ್ಮ ಆಹಾರದಲ್ಲಿ ಕಡ್ಡಾಯವಾಗಿ ಇರುವಂತೆ ನೀವು ನೋಡ್ಕೊಳ್ಳಿ. ಶುಗರ್ ಇರೋರು ದಿನಕ್ಕೆ 1 ಪೂರ್ತಿ ಮೊಟ್ಟೆಯನ್ನು ಧೈರ್ಯವಾಗಿ ನೀವು ತಿನ್ಬೋದು, ತಿನ್ನಿ. ಇದರಿಂದ ಶುಗರ್ ಹೆಚ್ಚಾಗೋ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಜಾಸ್ತಿ ಸುಸ್ತು ಅನಿಸ್ತಾ ಇದ್ದರೆ ನೀವು ದಿನಕ್ಕೆ 2ರಿಂದ 3 ಮೊಟ್ಟೆ ಬಿಳಿ ಭಾಗವನ್ನು ಮಾತ್ರ ತಿನ್ನಿ. ಇದು ನಿಮ್ಮ ಬಾಡಿಯನ್ನು ಫುಲ್ ಆ್ಯಕ್ಟಿವ್ ಆಗಿ ಇಡುತ್ತೆ. ಅಲ್ಲೂ ಕೂಡ ಪ್ರತಿನಿತ್ಯ ನಿಮಗೆ ಅಷ್ಟೇ ಮುಖ್ಯ ಆಗುತ್ತೆ. ಹಾಗಾದರೆ ಯಾವ ಹಾಲು ಕುಡಿಬೇಕು? ಟೋನಡ್ ಮಿಲ್ಕ್ ಅಂದರೆ ಕೆನೆ ತೆಗೆದ ಅಥವಾ ಕೊಬ್ಬಿನ ಅಂಶ ಕಡಿಮೆ ಇರೋ ಹಾಲನ್ನು ನೀವು ದಿನಕ್ಕೆ ಕನಿಷ್ಠ ಅಂದರೂ 1 ಗ್ಲಾಸ್ ಕುಡೀರಿ. ಬೆಳಗ್ಗೆ ಅಥವಾ ಸಂಜೆ ಸೇರಿಸಿ 2 ಗ್ಲಾಸ್ ಕೂಡ ಕುಡಿಬೋದು. ಇದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಮುಖ್ಯವಾಗಿ ವಯಸ್ಸಾದವ್ರಿಗೆ ಮೂಳೆಗಳು ಗಟ್ಟಿಯಾಗಿರಬೇಕು ಅಂದರೆ ಮತ್ತು ದೇಹಕ್ಕೆ ಬೇಕಾದ ಪೋಷಕಾಂಶ ಸಿಗೋದಕ್ಕೆ ಹಾಲು ತುಂಬಾ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ತಿಂಡಿ ಆದಮೇಲೆ, ಮಧ್ಯಾಹ್ನ ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ ನೀವು ತಕ್ಷಣ ಕೂತ್ಕೊಳಕ್ಕೆ ಹೋಗಬೇಡಿ. 10 ನಿಮಿಷ ಆದರೂ ವಾಕ್ ಮಾಡಿ. ಇದಕ್ಕಾಗಿ ನೀವು ಹೊರಗಡೆ ಪಾರ್ಕಿಗೆ ಹೋಗಬೇಕಾಗೇನಿಲ್ಲ. ನೀವು ಮನೆಯಲ್ಲೇ ಓಡಾಡಿದ್ರೂ ಪರವಾಗಿಲ್ಲ. ನೀವು ಸಣ್ಣ ವಾಕ್ ಮಾಡ್ತೀರಲ್ಲ, ಇದೇನು ಮಾಡುತ್ತೆ ಅಂದರೆ ನೀವು ತಿಂದ ಆಹಾರದಿಂದ ಉತ್ಪತ್ತಿಯಾದ ಗ್ಲೂಕೋಸ್ ಅಂಶ ಇದೆಯಲ್ಲ, ಇದು ನಿಮ್ಮ ಕಾಲಿನ ಸ್ನಾಯುಗಳು ತಕ್ಷಣ ಎನರ್ಜಿಯಾಗಿ ಬಳಸ್ಕೊಂಡ್ಬಿಡುತ್ತೆ. ಇದರಿಂದ ಬ್ಲಡ್ ಶುಗರ್ ಲೆವೆಲ್ ಸಡನ್ನಾಗಿ ಪೀಕ್ಸ್ಗೆ ಹೋಗಲ್ಲ. ಈ ಟಿಪ್ಸ್ ಫಾಲೋ ಮಾಡಿದರೆ ನಿಮಗೆ ಊಟದ ನಂತರ ನಿಮ್ಮ ಶುಗರ್ ಲೆವೆಲ್ಸ್ ಯಾವತ್ತೂ 200ಕ್ಕಿಂತ ಇನ್ನೂ ಕಡಿಮೆನೇ ಇರುತ್ತೆ. ಇದು ಗ್ಯಾರಂಟಿ. ಸಿರಿಧಾನ್ಯಗಳ ಬಳಕೆ, ಮೊಟ್ಟೆ, ಹಾಲು, ಊಟದ ನಂತರ 10 ನಿಮಿಷ ವಾಕ್. ಈ 4 ಪವರ್ಫುಲ್ ಟಿಪ್ನ ನೀವು ಇವತ್ತಿನಿಂದಲೇ ಫಾಲೋ ಮಾಡಿ. ಒಂದು ಮಾತು ನೆನಪಿಡಿ, ನೀವು ಡಯಾಬಿಟೀಸನ್ನು ಕಂಟ್ರೋಲ್ ಮಾಡಬೇಕೇ ವಿನಃ ಆ ಡಯಾಬಿಟೀಸ್ ನಿಮ್ಮ ಲೈಫನ್ನು ಕಂಟ್ರೋಲ್ ಮಾಡಬಾರ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು. ಇದೇ ರೀತಿ ಆರೋಗ್ಯದ ಬಗ್ಗೆ ಯೂಸ್ಫುಲ್ ಮಾಹಿತಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಹೆಲ್ತ್ ಟಾಪಿಕ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಆರೋಗ್ಯವಾಗಿರಿ, ಖುಷಿಯಾಗಿರಿ. ಧನ್ಯವಾದಗಳು.